ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮೊಂದು ಚಾನಲ್ಗೆ ಸ್ವಾಗತ. ಹಾಗಾದರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪ ಅಂತಂದ್ರೆ BSc ಇನ್ ಸೈಬರ್ ಸೆಕ್ಯೂರಿಟಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹಾಗಾದರೆ ನಾವು ಈ ಒಂದು ಕೋರ್ಸ್ ಒಳಗಡೆ ಏನೆಲ್ಲ ಕವರ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಒಂದು ಕೋರ್ಸ್ ಅಂತಂದ್ರೆ ಏನು, ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಡ್ಯೂರೇಷನ್, ಅದರ ಜೊತೆಗೆ ಈ ಒಂದು ಕೋರ್ಸಿನ ಫೀ ಸ್ಟ್ರಕ್ಚರ್ ಆಗಿರ್ಬೋದು, ಇದರ ಸಬ್ಜೆಕ್ಟ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು, ಅದರ ಜೊತೆಗೆ ಈ ಕೋರ್ಸನ್ನು ಮುಗಿಸಿದ ಮೇಲೆ ನಮಗೇನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳು ಇರ್ತಾವೆ, ಇದರ ಸ್ಯಾಲ್ರಿ ಸ್ಕೇಲ್ ಏನೆಲ್ಲ ಇರ್ತೈತಿ, ಇದರ ಹೈಯರ್ ಎಜುಕೇಷನ್ ಏನೆಲ್ಲ ಇರ್ತೈತಿ ಅಂತೇಳಿ ಇನ್ ಡೀಟೇಲಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಯಾರೆಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ವಿಸಿಟ್ ಮಾಡಿದಿರಿ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿತಿನ್ 10 ಮಿನಿಟ್ಸ್ ಒಳಗಡೆ ಕವರ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಹಾಗಾದರೆ ಈಗ ಮೊದಲಿಗೆ ಈ ಒಂದು ಕೋರ್ಸ್ ಅಂದರೆ ಈ ಒಂದು BSc ಇನ್ ಸೈಬರ್ ಸೆಕ್ಯೂರಿಟಿ ಅನ್ನೋ ಒಂದು ಕೋರ್ಸು ಯಾವುದರ ಮೇಲೆ ಬ್ಲೆಂಡ್ ಆಗಿರ್ತದೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಈ ಕಂಪ್ಲೀಟ್ ಆಗಿದ್ದು ಈ ಒಂದು ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಅದಾದಮೇಲೆ ಈ ಒಂದು ಎಥಿಕಲ್ ಹ್ಯಾಕಿಂಗ್ ಆಗಿರ್ಬೋದು, ಅದಾದಮೇಲೆ ಈ ಒಂದು ಪ್ರೊಟೆಕ್ಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಆಗಿರ್ಬೋದು, ಅದಾದಮೇಲೆ ಈ ಒಂದು ನೆಟ್ವರ್ಕ್ಸ್, ಆದಮೇಲೆ ಡಿಜಿಟಲ್ ಡಾಟಾ ಆಗಿರ್ಬೋದು, ಈ ಒಂದು ಸೈಬರ್ ಸೆಕ್ಯೂರಿಟಿ ಅಥವಾ ಒಂದು ಸೈಬರ್ ಥ್ರೆಡ್ನಿಂಗ್ ಆಗಿರ್ಬೋದು, ಇವುಗಳ ಬಗ್ಗೆ ಇದರೊಳಗಡೆ ಕಲಿತಾ ಹೋಗ್ತೀವಿ. ಹಾಗಾದರೆ ಈ ಒಂದು ಕೋರ್ಸನ್ನು ಮಾಡಬೇಕಾದ್ರೆ ನಮ್ಗೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂತೇಳಿ ನೋಡ್ತಾ ಹೋಗೋಣ. ಸೊ ನಾವು ಇಲ್ಲಿ PUC ಸೈನ್ಸ್ ಒಳಗಡೆ ಪಾಸ್ ಆಗಿರಬೇಕು. ನಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆಗಿರ್ಬೋದು. ಇನ್ ಕೇಸಸ್ ನಾವು ಬಯಾಲಜಿ ಇದ್ರೂ ಕೂಡ ನಡೀತಿದ್ರೊಳಗಡೆ ಅಂದರೆ PCMB ಆಗಿರ್ಬೋದು, PCM ಆಗಿರ್ಬೋದು, ಅಥವಾ PCMC, PCME ಯಾವುದೇ ಕಾಂಬಿನೇಷನ್ನ ತೊಗೊಂಡಿದ್ರು ಕೂಡ ನಾವಿಲ್ಲಿ ಈ ಒಂದು ಕೋರ್ಸನ್ನು ಮಾಡ್ಬೋದು. ಅದಾದಮೇಲೆ ನಮ್ಮ ಪ್ರೀವಿಯಸ್ ಇಯರ್ದು ಮಿನಿಮಮ್ ಪರ್ಸೆಂಟೇಜ್ ಎಷ್ಟು ಇರಬೇಕಪ್ಪ ಅಂತಂದ್ರೆ 45ಇಂದ 50 ಇರಬೇಕಾಗ್ತದೆ. ಸೊ ಅದಾದಮೇಲೆ ನಾವು ಈ ಕೋರ್ಸನ್ನು ಮಾಡಬೇಕಾದ್ರೆ ಏನಾದರೂ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳಿರ್ತಾವೇನ್ರಿ ಅಂತ ಕೇಳ್ಬೋದು ನೀವು. ಸೊ ಈ ಕೋರ್ಸನ್ನು ಮಾಡಬೇಕಾದ್ರೆ ನಮಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಅನ್ನೋದೇನಿರೋದಲ್ಲ, ಸೊ ಅಲ್ಲಿ ನಮ್ಗೆ ಆ ಒಂದು ಯೂನಿವರ್ಸಿಟಿಯಿಂದ ಬಂದಂತಹ ಎಂಟ್ರೆನ್ಸ್ ಎಕ್ಸಾಮ್ಸ್ಗಳು ಇರ್ತಾವೆ. ಸೊ ಎಕ್ಸಾಂಪಲ್ ಈಗ CUT ಆಗಿರ್ಬೋದು, ಅದಾದಮೇಲೆ ಇನ್ನೊಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ತದೆ ನಿಮಗೆ ಇಲ್ಲಿ AIFSET ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ತೈತಿ. ಸೊ ಅದರೊಳಗಡೆ ಯಾವುದಾದ್ರೂ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ನೀವು ಪಾಸ್ ಆಗಬೇಕಾಗ್ತದೆ ಇದರೊಳಗಡೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಒಂದು ಕೋರ್ಸನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ನಾವು. ಸೊ ನಮ್ಗೆ ಈ ಕೋರ್ಸ್ದು ಡ್ಯೂರೇಷನ್ ಎಷ್ಟು ವರ್ಷ ಅಂತ ಕೇಳ್ಬೋದು ನೀವು. ಸೊ ಇದರೊಳಗೆ ನಿಮ್ಗೆ 2 ಥರ ಡ್ಯೂರೇಷನ್ ಬರ್ತಾವೆ. ಒಂದು 3 ಇಯರ್ಸಿದ್ದು, ಇನ್ನೊಂದು 4 ಇಯರ್ಸಿದ್ದು. ಸೊ ನೀವೇನಾದರೂ ಸ್ಟ್ಯಾಂಡರ್ಡ್ ಡಿಗ್ರಿನ ಸರ್ಚ್ ಮಾಡ್ತಾ ಇದ್ರಿ ಅಂದ್ರೆ ನಿಮಗೆ 3 ಇಯರ್ಸ್ ಡಿಗ್ರಿ ಬರ್ತದೆ. ಅದಾದಮೇಲೆ ನೀವೇನಾದರೂ ಹಾನರ್ ಅಥವಾ ರಿಸರ್ಚ್ ಏನಾದರೂ ಸರ್ಚ್ ಮಾಡ್ತಾ ಇದ್ರಿ ಅಂತಂದ್ರೆ ನಿಮಗೆ 4 ಇಯರ್ಸ್, ಒಂದು ಇಯರ್ ಅದರೊಳಗಡೆ ಎಡಿಷನ್ ಆಗುತ್ತೆ. ಓಕೆ, ಆ ಥರ ನಿಮ್ಗೆ ಇದರ ಡ್ಯೂರೇಷನ್ ಇರ್ತೈತಿ. ಸೊ ನೆಕ್ಸ್ಟ್ ಬರೋದೇನಪ್ಪ ಅಂತಂದ್ರೆ, ಸೊ ನಾವು ಈ ಕೋರ್ಸನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಈ ಕೋರ್ಸಿನ ಫೀ ಸ್ಟ್ರಕ್ಚರ್ ಎಷ್ಟು ಇರ್ತೈತಿ, ಅದ್ಮೇಲೆ ಈ ಕೋರ್ಸನ್ನು ಕಲಿಬೇಕಾದ್ರೆ ನಾವು ಎಷ್ಟು ಫೀಸನ್ನು ಕಟ್ಟಬೇಕ್ರಿ ಅಂತ ಕೇಳ್ಬೋದು ನೀವು. ಸೊ ನೀವೇನಾದರೂ ಗೌರ್ಮೆಂಟ್ ಸೀಟ್ಗಳನ್ನು ಸರ್ಚ್ ಮಾಡ್ತಾ ಇದ್ದೀರಿ ಅಥವಾ ಗೌರ್ಮೆಂಟ್ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ಕೊಂಡಿದ್ದೀರಿ ಅಂದ್ರೆ ನಿಮ್ದು ಅಪ್ರಾಕ್ಸಿಮೇಟ್ಲಿ ಫೀಸ್ ಇಲ್ಲಿ 20K ಇಂದ 30K ಫರ್ ಇಯರ್ ಇರ್ತೈತಿ. ಇನ್ ಕೇಸಸ್ ಆಫ್ ನೀವೇನಾದರೂ ಪ್ರೈವೇಟ್ ಸೀಟ್ ಅಥವಾ ಮ್ಯಾನೇಜ್ಮೆಂಟ್ ಸೀಟ್ಗಳನ್ನ ನೋಡ್ತಾ ಇದ್ರಿ ಅಂದ್ರೆ ನಿಮ್ದು ಅಪ್ರಾಕ್ಸಿಮೇಟ್ಲಿ 1 ಲ್ಯಾಕಿಂದ 1.5 ಲ್ಯಾಕ್ ಫರ್ ಇಯರ್ ಫೀಸ್ ಇರ್ತೈತಿ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕೋರ್ಸನ್ನು ಮಾಡಿದಾಗ ನಾವು ಏನೆಲ್ಲ ಸಬ್ಜೆಕ್ಟ್ಗಳನ್ನ ನೋಡ್ಬೋದು ಅಥವಾ ನಾವೇನೆಲ್ಲ ಸಬ್ಜೆಕ್ಟ್ಗಳನ್ನ ಇದರೊಳಗೆ ಕಲಿತೀವ್ರಿ ಅಂತ ಕೇಳ್ಬೋದು. ಸೊ ನಿಮ್ಗೆ ಕಂಪ್ಯೂಟರ್ ಅಥವಾ ಸೈಬರ್ ಅಂತ ಬಂದಾಗ ಸೊ ಮೇನಾಗಿ ನೀವು ಕಲಿಯೋದೇನಪ್ಪ ಅಂದ್ರೆ ಪ್ರೋಗ್ರಾಮ್ಸ್ಗಳನ್ನು ಇಲ್ಲಿ ಪೈಥಾನ್ ಪ್ರೋಗ್ರಾಮ್ ಆಗಿರ್ಬೋದು, ಅದಾದಮೇಲೆ ಜಾವಾ ಪ್ರೋಗ್ರಾಮ್ ಆಗಿರ್ಬೋದು, ಅಥವಾ C++ ಆಗಿರ್ಬೋದು. ಈ ಥರ ಪ್ರೋಗ್ರಾಮ್ಸ್ಗಳನ್ನು ಬೇಸಿಕ್ಕಾಗಿ ಕಲಿತಾ ಹೋಗ್ತೀರಾ. ಅದಾದಮೇಲೆ ನಾವು ಇದರೊಳಗಡೆ ಇನ್ ಡೆಪ್ತ್ ಹೋದಾಗ ಏನೆಲ್ಲ ಕಲಿತೀವಿ ಅಂತ ನೋಡ್ತಾ ಹೋಗೋಣ. ಈಗ ಇಲ್ಲಿ ನಾವು ಆ ಒಂದು ಕಂಪ್ಯೂಟರ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು ಅಥವಾ ನೆಟ್ವರ್ಕ್ ಬಗ್ಗೆ ಆಗಿರ್ಬೋದು ಇದರೊಳಗಡೆ ಕಲಿತಾ ಹೋಗ್ತೀವಿ. ಅದಾದಮೇಲೆ ನಾವಿಲ್ಲಿ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ಅದಾದಮೇಲೆ ಎಥಿಕಲ್ ಹ್ಯಾಕಿಂಗ್ ಬಗ್ಗೆ ಕಲಿತೀವಿ, ಅದಾದಮೇಲೆ ಪ್ಯಾನಿಟ್ರೇಟಿಂಗ್ ಟೆಕ್ನಿಕ್ಸ್ಗಳ ಬಗ್ಗೆ ಕಲಿತೀವಿ, ಅದಾದಮೇಲೆ ಕ್ರಿಪ್ಟೋಗ್ರಾಫಿ ಅಂತ ಕಲಿತೀವಿ, ಅದಾದಮೇಲೆ ಈ ಒಂದು ಸೆಕ್ಯೂರ್ ಕಮ್ಯುನಿಕೇಷನ್ ಬಗ್ಗೆ ಕಲಿತೀವಿ, ಅದಾದಮೇಲೆ ನಾವಿಲ್ಲಿ ಡಿಜಿಟಲ್ ಫಾರೆನ್ಸಿಕ್ ಬಗ್ಗೆ ಕಲಿತೀವಿ, ಮಲ್ವೇರ್ ಅನಾಲಿಸಿಸ್ಗಳ ಬಗ್ಗೆ ಕಲಿತೀವಿ, ಅದಾದಮೇಲೆ ಈ ಒಂದು ಸೈಬರ್ ಲಾಸ್ಗಳಾಗಿರ್ಬೋದು, ಆದಮೇಲೆ ಎಥಿಕ್ಸ್ಗಳ ಬಗ್ಗೆ ಕಲಿತಾ ಹೋಗ್ತೀವಿ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕೋರ್ಸಿನ ಸಬ್ಜೆಕ್ಟ್ಗಳಾಯಿದವು. ಸೊ ಏನು ಬರೋದು ಏನಪ್ಪ ನೆಕ್ಸ್ಟ್ ನಿಮಗೆ ಇಲ್ಲಿ ಈ ಒಂದು ಕೋರ್ಸನ್ನು ಮುಗಿಸಿದ ಮೇಲೆ ನಾವೇನೆಲ್ಲ ಜಾಬ್ ಅಪಾರ್ಚುನಿಟೀಸ್ಗಳನ್ನು ನೋಡ್ಬೋದು, ಏನೆಲ್ಲ ಕೆಲಸ ಮಾಡ್ಬೋದು ಇದರೊಳಗಡೆ ಅಂತ ಕೇಳ್ಬೋದು ನೀವು. ನಿಮಗೆ ಇಲ್ಲಿ ಜಾಬ್ ಅಪಾರ್ಚುನಿಟಿಗಳು ಅತಿ ಹೆಚ್ಚು ಎಲ್ಲಿರ್ತಾವೆ ಅಂತಂದ್ರೆ ಈ ಒಂದು ಸೈಬರ್ ಸೆಕ್ಯೂರಿಟಿ ಬಗ್ಗೆನೇ ಇರ್ತಾವೆ. ಸೊ ಇನ್ ಕೇಸಸ್ ಆಗಿ ನೀವು ಏನೋ ಅಂದ್ರೆ ಈ ಒಂದು ಸೈಬರ್ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡ್ಬೋದು, ಅದಾದಮೇಲೆ ಈ ಒಂದು ಡಾಟಾ ಅನಾಲಿಸಿಸ್ ಆಗಿ ಕೆಲಸ ಮಾಡ್ಬೋದು, ಅದಾದಮೇಲೆ ಇಲ್ಲಿ ಈ ಒಂದು IT ಫೀಲ್ಡ್ ಒಳಗಡೆ ಕೂಡ ಕೆಲಸ ಮಾಡ್ಬೋದು, ಆಮೇಲೆ ಈ ಒಂದು ಎಥಿಕಲ್ ಹ್ಯಾಕಿಂಗ್ ಡಿಪಾರ್ಟ್ಮೆಂಟ್ ಒಳಗಡೆ ಕೂಡ ಕೆಲಸ ಮಾಡ್ಬೋದು. ಅಂದರೆ ಸೈಬರ್ ಸೆಕ್ಯೂರಿಟಿ ಆಫೀಸರ್ ಇರುತ್ತಲ್ಲ, ಸೊ ಇಲ್ಲಿ ಎಥಿಕಲ್ ಹ್ಯಾಕರ್ ಆಗಿರೋ ಕೂಡ ನೀವು ಕೆಲಸ ಮಾಡ್ಬೋದು. ಅದಾದಮೇಲೆ ನಾವು ಇಲ್ಲಿ ಈ ಒಂದು ಬ್ಯಾಂಕ್ಸ್ಗಳ ಒಳಗಡೆ, ಅದಾದಮೇಲೆ ಈ ಒಂದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಒಳಗಡೆ, ಅದಾದಮೇಲೆ ಈ ಒಂದು ಡಿಜಿಟಲ್ ಫಾರೆನ್ಸಿಕ್ ಒಳಗಡೆ ಕೂಡ ನೀವು ಕೆಲಸ ಮಾಡ್ಬೋದು. ಇನ್ನು ಅತಿ ಹೆಚ್ಚು ಕೆಲಸಗಳು ನಿಮ್ಗೆ ಈ ಒಂದು ಸೈಬರಿಗೆ ಸಂಬಂಧಪಟ್ಟಿರುವಂಥ ಜಾಬ್ ಅಪಾರ್ಚುನಿಟೀಸ್ಗಳು ಇದ್ರೊಳಗಡೆ ನಿಮಗೆ ಇರ್ತಾವೆ. ಸೊ ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈ ಕೋರ್ಸನ್ನು ಮುಗಿಸಿದ್ವಿ, ನಮಗೆ ಜಾಬ್ ಅಪಾರ್ಚುನಿಟೀಸ್ಗಳನ್ನ ಹೇಳಿದ್ರಿ.
ಸೊ ನಾವು ಜಾಬ್ ಮಾಡ್ತಾ ಇದ್ದೀವಿ, ನಮಗೆ ಸ್ಯಾಲ್ರಿ ಸ್ಕೇಲ್ ಏನೆಲ್ಲ ಇರ್ತೈತೆ ರೀ ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಬಂದು ನಿಮಗೆ ಸ್ಯಾಲ್ರಿ ಸ್ಕೇಲ್ ಅಪ್ರಾಕ್ಸಿಮೇಟ್ಲಿ 6 ಲ್ಯಾಕಿಂದ 12 ಲ್ಯಾಕ್ ಪರ್ ಆ್ಯನಮ್ ನೀವು ಈಗ ಫ್ರೆಷರ್ ಆಗಿ ಜಾಯ್ನ್ ಆದಾಗ ನಾವು ತೊಗೋಬೋದು. ಅದಾದಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಥವಾ ನಿಮ್ಮ ಸ್ಕಿಲ್ಗಳ ಮೇಲೆ ಡಿಪೆಂಡ್ ಆಗಿ ನಿಮ್ಮ ಸ್ಯಾಲ್ರಿ ಸ್ಕೇಲ್ ಇನ್ಕ್ರೀಸ್ ಹಾಕೊಂತ ಹೋಗತಿ. ಅಪ್ರಾಕ್ಸಿಮೇಟ್ಲಿ 7 ಲ್ಯಾಕ್ 8 ಲ್ಯಾಕ್ 10 ಲ್ಯಾಕ್ ಪರ್ ಆ್ಯನಮ್ ಈ ಥರ ನಿಮಗೆ ಇನ್ಕ್ರೀಸ್ ಹಾಕೊಂತ ಹೋಗತಿ. ಸೊ ಅದಕ್ಕಿಂತ ಜಾಸ್ತಿನೂ ಕೂಡ ತೊಗೋಬೋದು ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ. ಓಕೆ, ಸೊ ಅದಾದಮೇಲೆ ಏನಪ್ಪ ಅಂತಂದರೆ, ಸೊ ಈ ಕೋರ್ಸನ್ನ ಮುಗಿಸಿದ್ವಿ ಸರ್ ನಾವು. ಸೊ ನಮಗೆ ಜಾಬ್ ಅಪಾರ್ಚುನಿಟೀಸ್ಗಳನ್ನ ಹೇಳಿದ್ರಿ. ಇನ್ನು ನಾವು ಇದರೊಳಗಡೆ ಇನ್ನೂ ಹೈಯರ್ ಎಜುಕೇಷನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ರೀ. ಸೊ ನಾವೇನಾದರೂ ಹೈಯರ್ ಎಜುಕೇಷನ್ನ ಮಾಡಬಹುದಾ ಅಂತ ಕೇಳ್ಬೋದು ನೀವು. ಸೊ ಇದರೊಳಗಡೆ ಕೂಡ ನಿಮ್ಗೆ ಹೈಯರ್ ಎಜುಕೇಷನ್ ಅವಕಾಶಗಳು ಇರ್ತಾವೆ. ಸೊ ಏನೆಲ್ಲ ಹೈಯರ್ ಎಜುಕೇಷನ್ನ ಮಾಡ್ಬೋದು ನೀವು ಅಂತ ಕೇಳ್ಬೋದು ನೀವು. ಸೊ ಇಲ್ಲಿ ನೀವು MTech ಇನ್ ಸೈಬರ್ ಸೆಕ್ಯೂರಿಟಿ ಅಂತಲೂ ಕೂಡ ಮಾಡ್ಬೋದು. ಅದಾದಮೇಲೆ ನೀವು ಇಲ್ಲಿ MSc ಇನ್ ಸೈಬರ್ ಸೆಕ್ಯೂರಿಟಿ ಅಂತ ಮಾಡ್ಬೋದು. ಅದಾದಮೇಲೆ ನೀವು ಇಲ್ಲಿ ಈ ಒಂದು MSc ಇನ್ ಕಂಪ್ಯೂಟರ್ ಸೈನ್ಸ್ ಅಂತಲೂ ಕೂಡ ನೀವು ಇದರೊಳಗಡೆ ಕಲಿಬೋದು. ಈ ಥರ ನಿಮಗೆ ಹಲವಾರು ಮಾಸ್ಟರ್ಸ್ ಬಗ್ಗೆ ನಿಮಗೆ ಅವಕಾಶಗಳು ಇರ್ತಾವೆ. ಸೊ ವಿದ್ಯಾರ್ಥಿಗಳೇ ನೋಡಿದ್ರಲ್ಲ, ಇದು ನಿಮಗೆ ಈ ಒಂದು BSc ಇನ್ ಸೈಬರ್ ಸೆಕ್ಯೂರಿಟಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕೋರ್ಸನ್ನು ಸರ್ಚ್ ಮಾಡ್ತಾ ಇರ್ತಾರಲ್ಲ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಯಾರೆಲ್ಲ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ, ಸೊ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಅದೇ ರೀತಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಒಳಗಡೆ ಕಮೆಂಟ್ ಮಾಡಿ, ನಿಮ್ಗೆ ಇನ್ಫಾರ್ಮೇಷನ್ನ ಕೊಡ್ತೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.